Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಯಾರು ಬರುವಾಗ ಮಾತಾಡ್ತಾ ಇಲ್ಲ, ಸತ್ಯಾಸತ್ಯತೆ ಹೊರಗಡೆ ಬರ್ಲಿ, ಅದಕ್ಕಾಗಿ ನಾನು ಇರೋದು. ನಡೆಸಿ ತನಿಖೆ ನಡೆಸಿ. The evidence of Devarajegowda is here. The evidence shows he has been, Devarajegowda is being influenced. ಯಾಕೆ ದೇವರಾಜೇಗೌಡರನ್ನ ಕರೆಸಬೇಕು? ನೀವು ತನಿಖಾ ವ್ಯವಸ್ಥೆ ನಿಮ್ಮ ಹತ್ರ ಇದೆ, ಇವ್ರ ಹತ್ರ ಹತ್ತು ಮೀಟಿಂಗ್ ಯಾಕೆ ಮಾಡಬೇಕು? ನಮ್ ಡಿಮ್ಯಾಂಡು ನಿಷ್ಪಕ್ಷಪಾತವಾದ ಒಂದು ತನಿಖಾ ತಂಡಕ್ಕೆ ಇದನ್ನ ವಹಿಸಿ, ಸಿಬಿಐ ಕೊಡಿ. ಇಲ್ಲ ಅಂತಂದ್ರೆ ಒಂದು ಕೋರ್ಟ್ ಅಪಾಯಿಂಟ್ ಮಾಡಿರುವಂತ ಒಂದು ತನಿಖಾ ತಂಡ ಕೊಡಿ. ಅದರಲ್ಲಿ ರಿಟೈರ್ಡ್ ಹೈಕೋರ್ಟ್ ಜಡ್ಜ್ ಇರ್ಲಿ. ಆ ಹೈಕೋರ್ಟ್ ಜಡ್ಜ್ನ ಒಂದು ಅಧಿನಿಯಮದಲ್ಲಿ ಅಲ್ಲ. Come my love, please don't say no baby. Come my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಒಂದು ಅಧೀನದಲ್ಲಿ ತನಿಖೆಯನ್ನು ನಡೆಸಲಿ, ಇದು ಒಂದು. ಆದ್ರೆ ಎಲ್ಲಿ ರಾಜಕೀಯ ಗೋಲ್ ಏನಿದೆ ಅನ್ನೋದನ್ನ ನಿಮ್ ಮುಂದೆ ಇಡ್ತಾ ಇದೀನಿ. ಇದನ್ನ ರಾಜಕೀಯದ ಗೋಲ್ ಡ್ಯಾಮೇಜ್ ಆಗೋದ ಮೇಲೆ ನಾವ್ ಏನ್ ಮಾಡಿದ್ರೇನು ಜನಗಳಿಗೆ ಗೊತ್ತಾಗ್ಬೇಕಲ್ಲ. ಎಲ್ರೂ ರಾಜಕೀಯ ಪಕ್ಷಗಳೇ. ನೀವು ಸ್ಪಷ್ಟವಾಗಿ ತನಿಖೆ ಮಾಡಿದ್ರಿ. ತನಿಖಾ ವ್ಯವಸ್ಥೆಗೆ ನಿಯಂತ್ರಣ ಮಾಡ್ತಿರೋರು ಕಾಂಗ್ರೆಸ್ ಸರ್ಕಾರ ಅದನ್ನ ಸ್ಪಷ್ಟವಾಗಿ ಮಾಡಿದ್ರೆ ಯಾರು ಏನು ಪ್ರಶ್ನೆ ಎತ್ತೋದಕ್ಕೆ ಬರಲ್ಲ. ಈ ತರ ಒಂದು ಮರೀಚಿಕೆಯಲ್ಲಿ ದಾರಿ ತಪ್ಪುವ ರೀತಿಯಲ್ಲಿ ಅಥವಾ ಅನೇಕ ಇವ್ರನ್ನ ಸೃಷ್ಟಿ ಮಾಡಿಕೊಂಡು ವಿಟ್ನೆಸಸ್ ನ ಸೃಷ್ಟಿ ಮಾಡ್ಕೊಂಡು ಮಾಡಿದ್ರೆ ಇದರಲ್ಲಿ ಏನಿದೆ? ಇಷ್ಟನ್ನ ನಾನು ಹೇಳೋದಕ್ಕೆ ಬಯಸ್ತಾ ಇದ್ದೀನಿ. 2 ದಿನಗಳ ಹಿಂದೆ ದೇವರಾಜೇಗೌಡರನ್ನ ಸಾಕ್ಷಿಯಾಗಿದ್ದರು. ಆ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರ ಮಾತನ್ನ ನೀವು ಹೊಡೆದಾಕಿ ಅಂತ ಹೇಳಿದ್ರಲ್ಲ, ಆ ಸಮಯದಲ್ಲಿ ಯಾಕೆ ದೇವರಾಜೇಗೌಡರು ಎರಡೇ ದಿನ ಆಗಿರೋದು, ಜಾಸ್ತಿ ದಿನ ಎಲ್ಲ ಆಗಿದೆ. ಇಮಿಡಿಯೇಟ್ ಆಗಿ ಆಚೆ ಬಂದು ಹೇಳ್ಬೇಕು ಅಂತ ಏನಿಲ್ಲ. ಆಲ್ ರೈಟ್, ನೋಡೋಣ, ತನಿಖೆ ಸರಿಪಡಿಸ್ಕೊಬಹುದು. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಸಿಬಿಐನೂ ಬೇಡ, ಕೋರ್ಟ್ ಅಪಾಯಿಂಟ್ ಮಾಡ್ಲಿ. ಈಗ ನಾನು ಬಿಜೆಪಿ ಅವರು ಯಾಕೆ ಸಿಬಿಐ ಬೇಕು ಅಂತ ನೀವು ಕೇಳ್ಬೋದು, ಕಾಂಗ್ರೆಸ್ ಅವರು SIT ಅಂತ ಕೇಳ್ಬೋದು. ಅವ್ರ ನಿಯಂತ್ರಣದಲ್ಲಿ ಇರ್ತದೆ, ಕೇಂದ್ರ ಸರ್ಕಾರ ನಿಯಂತ್ರಣದಲ್ಲಿ ಇರ್ತದೆ. ಕೋರ್ಟ್ ಅಪಾಯಿಂಟ್ ಮಾಡ್ಲಿ. ಯಾರು ಹೇಳಿದ್ರು ಸರ್? ಅದು ನಡೆದಿಲ್ಲ ಅಂದ್ರೆ ಹೋಯ್ತು, ನಮ್ದು ದೇಶ ನಾಶ ಆಯ್ತು ಅಂತಾನೆ. ಪ್ರಜ್ವಲ್ ರೇವಣ್ಣ ಮೇಲೆ ಆ ಘಟನೆಗಳ ಸತ್ಯತೆ ಬಗ್ಗೆ ನಾವಿಲ್ಲಿ ಪ್ರಶ್ನೆ ಮಾಡ್ತಾ ಇಲ್ಲ. ಪ್ರಜ್ವಲ್ ರೇವಣ್ಣ ಘಟನೆಗಳು ನಡೆದಿದೆ ಆದ್ರೆ ಅದಕ್ಕೆ ಅವರು ಶಿಕ್ಷೆಯನ್ನು ಅನುಭವಿಸಲೇಬೇಕು. ಇದು ನಮ್ದು ಸ್ಪಷ್ಟವಾದ. ರಾಜಕೀಯವಾಗಿ ಲಾಭ ತಗೊಳ್ಳೋದಕ್ಕೆ ಈ ಪ್ರಕರಣವನ್ನು ಬಳಸ್ಕೊಳ್ತಾ ಇದ್ದಾರೆ. ಯಾವಾಗ ಸಿದ್ದರಾಮಯ್ಯ ಅವರು ಟ್ವೀಟ್ ಮಾಡಿದ್ರು ಸರ್, ಆಫ್ಟರ್ ಪೋಲಿಂಗ್ 14 ಫಸ್ಟ್ ಫೇಸ್ ಅಲ್ಲಿ ಏನಿತ್ತು ಅದಾದ್ಮೇಲೆ ಟ್ವೀಟ್ ಮಾಡ್ತಾ ಇರೋದು. ಅವ್ರು ರಾಜಕೀಯವಾಗಿ ತಗೊಳ್ಬೇಕು ಅಂತ ಇದ್ರೆ ಬಿಫೋರ್ ಮಾಡ್ಬೋದು. ಇದೆಯಲ್ಲ, ನಾಳೆ ಇದೆಯಲ್ಲ, ಅದು ಬೇರೆ ಸರ್. 50% ಹಾಸನಕ್ಕೆ ಯಾವಾಗ ಸರ್ ಪೋಲಿಂಗ್ ಆಗಿರೋದು? 50% ಹಾಸನಕ್ಕೆ ಯಾವಾಗ ಸರ್ ಪೋಲಿಂಗ್ ಆಗಿರೋದು? ಇರ್ಬೋದು ರಾಜಕೀಯವಾದ ಲಾಭ. ನಿಮ್ಗೆ ನಾನು ಹೇಳ್ತಾ ಇರೋದು ಇದು ಹಾಸನ್ ಸ್ಪೆಸಿಫಿಕ್ ಅಲ್ಲ. ಇದು ಮೈತ್ರಿಯ ಮೇಲೆ ಕಪ್ಪು ಚುಕ್ಕಿಯನ್ನ ಎಬ್ಬಿಸ್ಬೇಕು. ಮೈತ್ರಿಯ ಮೇಲೆ ಅವ್ರು ಮಾಡಿರೋ ಉನ್ನಾರ ಅನ್ನೋದನ್ನ ನಾನು ನಿಮ್ಮ ಮುಂದೆ ಹೇಳೋದಕ್ಕೆ ಸಿದ್ದರಾಮಯ್ಯ ಅವರು ಕೊಟ್ಟಿದ್ದೀನಿ. ಸಿದ್ದರಾಮಯ್ಯ ಅವರು ಪೋಲಿಂಗ್ ಆದ ನಂತರ SIT ರಚನೆ ಮಾಡಿದ್ದು ಹೇಳ್ತಿರಲ್ಲ, ಪೆನ್ ಡ್ರೈವ್ ಬಿಟ್ಟು ಜನರು ನೋಡಕ್ಕೆ ಗೇಮ್ ಪ್ಲೇ ಮಾಡಿದ್ಯಾರು? ಇದೇ ಸಿದ್ದರಾಮಯ್ಯ ಸರ್ಕಾರ, ಸಿದ್ದರಾಮಯ್ಯ ಅವರ ತಂಡ, ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಪೆನ್ ಡ್ರೈವ್ ಹಂಚಿಕೆ ಮಾಡಿದ್ದು ಇವರೇ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.